ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಇನ್ಮತೀಸ್ ಚಾನಲ್. ಇವತ್ತು ಸಂಡೇ. ಸಂಡೇ ಏನು ಸ್ಪೆಷಲ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಅಷ್ಟು ಬೇಗ ನಮ್ಮಮ್ಮ ನಮ್ಮ ಮನೆಗೆ ಬಂದಿದ್ದರು. ಅಮ್ಮ ಹೇಳಿದ್ರು, ಇವತ್ತು ಸಂಡೇ ಹೇಗಿದ್ರು ಬಾ ನಮ್ಮ ಮನೆಗೆ ಏನಾದರೂ ಸ್ಪೆಷಲಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಕರೆದ್ರು. ಆದ್ದರಿಂದ ನಾನು ನನ್ನ ಮಗ ಇವಾಗ ರೆಡಿಯಾಗಿ ಅಮ್ಮನ ಮನೆಗೆ ಅಂತ ಹೇಳಿ ಹೋಗ್ತಾ ಇದ್ವಿ. ಅಮ್ಮ ಅದಕ್ಕೋಸ್ಕರ ಬಂದಿದ್ದರು ಕರ್ಕೊಂಡು ಹೋಗೋಕ್ಕೆ ಅಂಥೇಳಿ. ಮತ್ತು ನನಗೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು ನಮ್ಮ ಮನೇಲಿ. ಸಂಡೇ ಆದ್ದರಿಂದ ಈ ಬಟ್ಟೆ ಒಗೆಯೋದು ಮತ್ತು ವಾಷಿಂಗ್ ಮಿಷಿನ್ಗೆಲ್ಲ ಹಾಕಿ ಅದನ್ನೆಲ್ಲ ಒಣಗಿಸಿ ಮತ್ತು ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದೆಲ್ಲ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಅಮ್ಮನ ಮನೆಗೆ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ನಾನು ಒಂದು ವಿಷಯದಲ್ಲಿ ಲಕ್ಕಿ ಅಂತ ಹೇಳ್ತೀನಿ. ಯಾಕೆಂದರೆ ನಮ್ಮ ಅಮ್ಮನ ಮನೆಗೂ ನನಗೂ ನಮ್ಮ ಮನೆಗೂ ಒಂದು 3 ಕಿಲೋಮೀಟರ್ಸ್ ಟು 4 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಇದೆ ಅಷ್ಟೇ. ಹೆಣ್ಮಕ್ಳು ಮದುವೆ ಆದಮೇಲೆ, ಅದು ಮಕ್ಕಳು ಹುಟ್ಟಿದ ಮೇಲಂತೂ ಸ್ವಲ್ಪನೂ ಬಿಡುವೇ ಇರಲ್ಲ. ಅಮ್ಮನ ಮನೆಗೆ ಹೋಗಬೇಕು, ಸ್ವಲ್ಪ ದಿನ ಇರಬೇಕು ಅಂತ ಹೇಳಿದ್ರೆ ಕೆಲವರು ತುಂಬ ದೂರ ಇರ್ತಾರೆ. ತಿಂಗಳಿಗೊಂದು ಸತಿ, ವರ್ಷಕ್ಕೊಂದು ಸತಿ ಈ ಥರ ಬಂದು ನೋಡ್ತಾ ಇರ್ತಾರೆ. ಬಟ್ ಆ ವಿಷಯದಲ್ಲಿ ನಾನು ಲಕ್ಕಿ. ನೆನೆಸ್ಕೊಂಡಾಗೆಲ್ಲ ಅಮ್ಮನ ಮನೆಗೆ ಬರ್ಬೋದು ಮತ್ತು ಹೋಗ್ಬೋದು, ಅಮ್ಮ ನಮ್ಮ ಮನೆಗೆ ಬರ್ಬೋದು ಅನ್ನೋದರಲ್ಲಿ ನಂಗೆ ತುಂಬಾ ಖುಷಿ ಇದೆ. ನಾನು ನನ್ನ ಗಾಡಿ ತೊಗೊಂಡೆ, ಅಮ್ಮ ಗಾಡಿ ತೊಗೊಂಡ್ರು. ನಾವಿಬ್ಬರು ಇವಾಗ ಹೊರಡ್ತಾ ಇದ್ದೀವಿ. ನಾನು ಯಾವಾಗ ಆಚೆ ಹೊರಟ್ರು ನನ್ನ ಮಗನ್ನ ಈ ಥರ ಅವನ್ನ ಬ್ಯಾಗಲ್ಲಿ ಹಾಕ್ಕೊಂಡು ಸೆಕ್ಯೂರ್ ಮಾಡಿಕೊಂಡು ಆಮೇಲೆ ನಾನು ಗಾಡಿ ಓಡಿಸ್ತೀನಿ. ಈಗ ಹೊರಟಿದ್ದೀವಿ, ಬನ್ನಿ ನಮ್ಮ ಅಮ್ಮನ ಮನೆಗೆ ಹೋಗೋಣ. Say hello, Nihan. Say hello. Hello, Sada. Hello. How are you? Happy birthday. ಯಾರು happy birthday? ಮತ್ತು ಹೋಗೋ ದಾರಿಯಲ್ಲಿ ನಾವು ಆರೆಂಜ್ ನೋಡಿದ್ವಿ. 1 ಕೆಜಿಗೆ 50 ರೂಪಾಯಿ ಅಂತ ಹೇಳಿ ಹೇಳಿದ್ರು. ಅದರಿಂದ 1 ಕೆಜಿ ಆರೆಂಜ್ ತೊಗೊಂಡ್ವಿ. ಆರೆಂಜ್ ಅಂತೂ ಚಿಕ್ಕ ಮಕ್ಕಳಿಗೆ ನೀವು ಏನೇ ಫ್ರೂಟ್ಸ್ ಕೊಟ್ಟರು ಅದಕ್ಕಿಂತ ತುಂಬ ಒಳ್ಳೆಯದು ಈ ಆರೆಂಜ್ ಕೊಡೋದು. ಯಾಕೆಂದರೆ ಆರೆಂಜಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಮಕ್ಕಳಿಗೆ ಕೊಡಿ. ನನ್ನ ಮಗನಿಗೆ ನಾನು ತೊಗೊಂಡೆ. ಮತ್ತು ಹೋಗ್ಬೇಕಾದ್ರೆ ಅಮ್ಮ ಸ್ವಲ್ಪ ತರಕಾರಿ ಎಲ್ಲ ತೊಗೊಬೇಕಿತ್ತು. ಆದ್ದರಿಂದ ಸ್ವಲ್ಪ ಸೊಪ್ಪು, ತರಕಾರಿ ಅದನ್ನೆಲ್ಲ ತೊಗೊಂಡ್ರು. ಮತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಚಿಕನ್, ಮಟನ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಆದ್ದರಿಂದ ಅಮ್ಮ ಚಿಕನ್ ಮಾತ್ರ ತೊಗೊಂಡ್ರು. ನಾನು ಮಟನ್ ತಿನ್ನಲ್ಲ ಅನ್ನೋದಕ್ಕೋಸ್ಕರ ತೊಗೊಂಡು ಇವಾಗ ನಾವು ಮನೆಗೆ ಬಂದಾಗಿದೆ, ನಮ್ಮಮ್ಮನ ಮನೆಗೆ. ನಮ್ಮಮ್ಮನ ಮನೆಯಲ್ಲಿ ರಿನೋವೇಷನ್ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತೇ ಇದೆ. ನನ್ನ ವ್ಲಾಗ್ಸಲ್ಲಿ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಇನ್ನು ರಿನೋವೇಷನ್ ಕಂಪ್ಲೀಟ್ ಆಗಿಲ್ಲ. ಫುಲ್ಲು ಈವನ್ ಕಾರಿಡಾರಲ್ಲಿ ಸಹ ಎಲ್ಲನೂ ಫುಲ್ ಟೈಲ್ಸ್ ಎಲ್ಲ ಚೇಂಜ್ ಮಾಡಬೇಕು ಅಂತ ಈಗ ವರ್ಕ್ ನಡೀತಾ ಇದೆ. ಮೇ ಬಿ ಇನ್ನೂ 1 ತಿಂಗಳಾಗ್ಬೋದು ಅಥವಾ 1.5 ತಿಂಗಳಾಗ್ಬೋದು. ಎಷ್ಟು ದಿನ ಆಗುತ್ತೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ನಾವಿವತ್ತು ಚಿಕನ್ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಬಿರಿಯಾನಿ ತಿಂದು ಬೋರ್ ಹೊಡೆದಿದೆ ಆದ್ದರಿಂದ. ಮತ್ತು ನಾನು ನಿಮಗೆ ಒಂದು ಸಿಂಪಲ್ ಚಟ್ನಿ ರೆಸಿಪಿ ತೋರಿಸ್ತೀನಿ. ಚಟ್ನಿ ಅಂತ ಹೇಳೋಕ್ಕಾಗಲ್ಲ, ಇದು ಡ್ರೈ ಚಟ್ನಿ. ಈ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೀವು ಈ ಕಬಾಬ್ಗೆಲ್ಲ ನೀವು ಆಚೆ ಏನಾದರೂ ತಿಂದರೆ ನಿಮಗೆ ಒಂದು ಚಟ್ನಿ ಕೊಡ್ತಾರೆ, ಗ್ರೀನ್ ಚಟ್ನಿ ಕೊಡ್ತಾರೆ ಗೊತ್ತಾ? ಆ ಒಂದು ಚಟ್ನಿನೇ ಈಗ ನಾನು ಮಾಡ್ತಾಯಿದ್ದೀನಿ. ಈ ಥರ ಅದನ್ನು ನೀವು ನೀರಲ್ಲಿ ಹಾಕ್ಕೊಂಡು ನೀವೆಲ್ಲನೂ ಚೆನ್ನಾಗಿ ಸೊಪ್ಪನ್ನ ತೊಳ್ಕೊಂಡಿದ್ದ ನಂತರ ಜಾರ್ಗೆ ಹಾಕ್ಕೊಂಡು ನೀವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀವು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ತುಂಬಾ ಫೈನ್ ಪೇಸ್ಟ್ ಮಾಡೋ ಅಗತ್ಯ ಏನಿಲ್ಲ. ಮತ್ತು ಈ ಒಂದು ಚಟ್ನಿನ ನೀವು ಕಬಾಬ್ಗೆ ಮನೆಯಲ್ಲಿ ನೀವು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಈ ಪರ್ಸ್ನಲಿ ಈ ಥರದ್ದು ಚಟ್ನಿ ಮಾಡಿ ಕಬಾಬ್ಗೆ ತಿನ್ನೋದು ಇಷ್ಟ. ಇವತ್ತು ನಾನು ಕಬಾಬ್ ಮಾಡ್ತಾಯಿಲ್ಲ, ಬಟ್ ಆದರೂ ಇದನ್ನು ತೋರಿಸ್ತಾ ಇದ್ದೀನಿ. ನಾನು ಏನಕ್ಕೆ ಈ ಒಂದು ಚಟ್ನಿನ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ಚಟ್ನಿನ ನೀವು ಮಾಡಿಟ್ಕೊಂಡು ಒಂದು 3 to 4 ಡೇಸ್ ಸ್ಟೋರ್ ಮಾಡಿ ಸಹ ನೀವು ತಿನ್ಬೋದು. ಇಲ್ಲಾಂತಂದರೆ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ನನಗೆ ಇಷ್ಟ ಇಲ್ಲ ಅನ್ನೋರು, ನೀವು ಯಾವಾಗ ಸ್ಯಾಲೆಡ್ ಮಾಡ್ತೀರಾ ಇಲ್ಲಾಂತಂದರೆ ಕಬಾಬ್ ಮಾಡಿದಾಗ ನೀವು ಈ ಥರ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಸಖತ್ತಾಗಿರುತ್ತೆ. ಮತ್ತು ನಾನು ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಸ್ವಲ್ಪ ಸ್ಯಾಲೆಡ್ ನಾನು ಜಾಸ್ತಿ ತಿನ್ನೋದು. ಇವಾಗ ಅನ್ನ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಆದ್ದರಿಂದ ಅಮ್ಮ ಬೇಗ ಬಂದಿರೋದ್ರಿಂದ ಕರ್ಕೊಂಡು ಹೋಗೋದಕ್ಕೆ ನನಗೆ ಬ್ರೇಕ್ಫಾಸ್ಟ್ ಏನೂ ತಿನ್ನೋಕ್ಕಾಗಿರಲಿಲ್ಲ. ಆದ್ದರಿಂದ ನಾನು ಮನೆಯಲ್ಲೇ ರೆಡಿ ಮಾಡಿಕೊಂಡು ಬಾಕ್ಸಲ್ಲಿ ಹಾಕಿ ತಂದಿದ್ದೆ. ಅಮೇರಿಕನ್ ಕಾರ್ನ್ ಏನಿದೆ ಅದನ್ನು ನಾನು ಡೈರೆಕ್ಟಾಗಿ ಸ್ಟವ್ ಮೇಲೆ ಸ್ವಲ್ಪ ಸುಟ್ಕೊಂಡು ಅದನ್ನೆಲ್ಲ ನಾನು ಬಿಡಿಸಿಟ್ಕೊಂಡಿದ್ದೆ ಅಮೇರಿಕನ್ ಕಾರ್ನ್ನ. ಮತ್ತು ಅದ್ರ ಜೊತೆಗೆ ನಾನು ಮಾವಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ತೊಗೊಂಡಿಟ್ಕೊಂಡಿದ್ದೀನಿ. ಮತ್ತು ಈ ಒಂದು ಚಟ್ನಿ ಏನಿದೆ ಅದನ್ನು ಒಂದು 2 ಸ್ಪೂನು ಹಾಕ್ಕೊಳ್ಳಿ. ಮತ್ತು ಹಾಕ್ಕೊಂಡು ಈ ನಿಂಬೆಹಣ್ಣು ಏನಿರುತ್ತಲ್ಲ ಅದನ್ನು ನೀವು ಒಂದು ಸ್ವಲ್ಪ ಹಿಂಡ್ಕೊಂಡು ಅದಕ್ಕೆ ಹಾಕ್ಕೊಳ್ಳಿ. ನಿಂಬೆಹಣ್ಣು ಬೇಕನ್ನೋರು ಹಾಕ್ಕೋಬೋದು, ಇಲ್ಲಾಂತಂದರೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಕೆಲವರು ಆಮೆಚೂರ್ ಪೌಡ್ರು ಸಹ ಯೂಸ್ ಮಾಡ್ತಾರೆ, ಅದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಾನು ಪಿಂಕ್ ಸಾಲ್ಟು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಚಾಟ್ ಮಸಾಲ, ಆಮೆಚೂರ್ ಪೌಡ್ರ್ ಆದರೂ ಹಾಕ್ಕೋಬೋದು, ಇಲ್ಲಾಂತಂದರೆ ಚಾಟ್ ಮಸಾಲ ಸಹ ನೀವು ಹಾಕ್ಕೋಬೋದು. ಇದನ್ನೆಲ್ಲ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಸಖತ್ತಾಗಿರುತ್ತೆ. ಇದಕ್ಕಿಂತ ಬ್ರೇಕ್ಫಾಸ್ಟ್ ಒಂದು ಇಲ್ಲವೇ ಇಲ್ಲ. ಎಸ್ಪೆಷಲಿ
ಈ ಡಯಟ್ ಯಾರು ಮಾಡ್ತಿರ್ತಾರೆ ನೋಡಿ ಅವ್ರಿಗೆ ಈ ಒಂದು ರೆಸಿಪಿ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟಿಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಹೆಲ್ತಿ ಸಹ. ಆದ್ದರಿಂದ ಈ ಥರ ಒಂದು ಸತಿ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ ತಿಂದು ನೋಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ. ಮತ್ತು ನಮ್ಮ ಅಮ್ಮಂಗೆ ಸಹ ನಾನು ಕೊಟ್ಟೆ. ನಮ್ಮ ಅಮ್ಮಂಗೂ ತುಂಬ ಇಷ್ಟ ಆಯಿತು. ತುಂಬಾ ಸಖತ್ತಾಗಿತ್ತು ಟೇಸ್ಟು. ಈ ಒಂದು ಸ್ಯಾಲೆಡ್ನ ನಾನು ಜಯನಗರ್ ಫೋರ್ತ್ ಬ್ಲಾಕಲ್ಲಿ ಮ್ಯಾಕ್ಸ್ ಎದುರುಗಡೆ ಒಬ್ಬರು ಮಾರ್ತಾರೆ. ಜಸ್ಟ್ ಸ್ವಲ್ಪ ಕ್ವಾಂಟಿಟಿ ಇರುತ್ತೆ ಅಷ್ಟೇ, ಬಟ್ ಅದಕ್ಕೆ ₹100 ಚಾರ್ಜ್ ಮಾಡ್ತಾರೆ. ಬಟ್ ನನಗೆ ತುಂಬ ಇಷ್ಟ ಆಯಿತು. ಆದ್ದರಿಂದ ನಾನು ಸಹ ಮನೇಲಿ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತು ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದಂತೂ ತುಂಬಾ ಕಷ್ಟ. ನಾವೇನಾದರೂ ಒಂದು ಕೆಲಸ ಮಾಡ್ತಾಯಿದ್ರೆ ನಮ್ಗೆ ಇನ್ನೊಂದು ಕೆಲಸ ಕೊಟ್ಟಿರ್ತಾರೆ. ನಮ್ಮಮ್ಮ ರಸಮ್ಗೆ ಅಂತ ಹೇಳಿ ರೆಡಿ ಮಾಡಿಟ್ಟಿದ್ರು. ನನ್ನ ಮಗ ನಾವು ಈ ಕಡೆ ನೋಡ್ದಿರೋ ಟೈಮಲ್ಲಿ ಹೋಗಿ ಅದನ್ನೆಲ್ಲ ಚೆಲ್ಬಿಟ್ಟ. ಇನ್ನೊಂದು ಸತಿ ತಿರ್ಗಾ ರಸಮ್ ಮಾಡಬೇಕಾಯ್ತು. ಮಕ್ಕಳನ್ನ ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟನೇ. ಈಗ ನಾವು ಚಿಕನ್ ಗ್ರೇವಿ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀವಿ. ಫಸ್ಟು ಚಿಕನ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಳಿ. ಮತ್ತು 1 ಪಿಂಚಷ್ಟು ನೀವು ಈವನ್ ಟರ್ಮರಿಕ್ ಪೌಡ್ರ್ ಅಂದರೆ ಅರಿಶಿನ ಪುಡಿ ಸಹ ನೀವು ಹಾಕ್ಕೊಂಡು ಚಿಕನ್ನ ಚೆನ್ನಾಗಿ ತೊಳೆಯೋದ್ರಿಂದ ಸ್ವಲ್ಪ ನಿಮಗೆ ವಾಸನೆ, ಹಸಿ ವಾಸನೆ ಏನಿದೆಯೋ ಅದು ಅವಾಯ್ಡ್ ಆಗುತ್ತೆ. ಮತ್ತು ನೀವು ಚಿಕನ್ ತೊಗೊಬೇಕಾದ್ರೆ ತುಂಬ ನೋಡಿ ಕೇರ್ಫುಲ್ಲಾಗಿ ತೊಗೊಳ್ಳಿ. ಚಿಕನ್ ಬಂದು ತುಂಬ ರೆಡ್ ಕಲರ್ ಇದ್ದರೆ ಅಂದರೆ ಅದು ಬಲ್ತಿರೋದಂತ. ಸ್ವಲ್ಪ ಕಲರ್ ಕಮ್ಮಿ ಇತ್ತು ಅಂತಂದರೆ ಚಿಕನ್ ಚೆನ್ನಾಗಿದೆ ಅಂತ ಹೇಳಿ ಆ ಥರ ನೋಡಿ ತೊಗೊಳ್ಳಿ. ಮತ್ತು ಈಗ ನಾನು ಒಂದು ಬಾಣಲಿಲಿ ಒಂದು 4 ಲವಂಗ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸಿನಮನ್ ಹಾಕ್ಕೋಬೇಕು. ಮತ್ತು 1 ಸ್ಪೂನ್ ಆಗೋಷ್ಟು ಕರಿಮೆಣಸು ಮತ್ತು 1 ಸ್ಪೂನ್ ಆಗೋಷ್ಟು ನೀವು ಸೋಂಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ತುಂಬೊತ್ತೇನು ಹುರಿಯೋದು ಬೇಡ. 1 ನಿಮಿಷ ಹುರಿದ್ರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದನ್ನು ತೆಗೆದಿಟ್ಕೊಳ್ಳಿ. ಮತ್ತು ಯಾವಾಗಲೂ ಮನೇಲಿ ನಾವೇ ಮಾಡಿಕೊಂಡು ತಿಂದು ತಿಂದು ಬೋರ್ ಆಗಿರುತ್ತೆ. ಸೊ ಅಮ್ಮಂಗೆ ಕೈ ರುಚಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಎಲ್ಲರಿಗೂ ಕೈ ರುಚಿ, ಅಮ್ಮನ ಕೈ ರುಚಿ ತುಂಬಾ ಇಷ್ಟ. ಆದ್ದರಿಂದ ಅಮ್ಮ ಏನಾದರೂ ನನಗೆ ಈ ಥರ ಇಷ್ಟ ಆಗಿರೋದು ಆವಾಗವಾಗ ಈ ಸಂಡೇ ಏನಾದರೂ ಬಂತು ಅಂತಂದರೆ ಅಮ್ಮ ಮಾಡಿಕೊಡ್ತಾರೆ. ನಾನು ಅಮ್ಮ ಮಾತಾಡಿಕೊಂಡು ಒಟ್ಟಿಗೆ ಅಡುಗೆ ಮಾಡಿಕೊಂಡು ತಿನ್ನೋದು ಒಂಥರ ಚೆನ್ನಾಗೇ ಇರುತ್ತೆ. ಮತ್ತು ಈ ಥರ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಹುರ್ಕೊಂಡು ಅದನ್ನು ತೆಗೆದಿಟ್ಕೊಂಡು ಇವಾಗ ನೀವೇನು ಮಾಡಬೇಕು ಅಂತಂದರೆ ಒಂದು 10 ಹಲ್ಲಷ್ಟು ನೀವು ಈ ಒಂದು ಬೆಳ್ಳುಳ್ಳಿನ ತೊಗೊಬೇಕು. ಮತ್ತು ಶುಂಠಿ ಎರಡನ್ನೂ ತೊಗೊಂಡು ಅದನ್ನು ಸಹ ಇದರಲ್ಲಿ ಹಾಕ್ಕೊಂಡು ನೀವು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಪೇಸ್ಟ್ ಅಲ್ಲ, ಸ್ವಲ್ಪ ಅದನ್ನು ತೆಗ್ಕೊಳ್ಳಿ. ತುಂಬಾ ಫೈನ್ ಪೇಸ್ಟ್ ಮಾಡೋದು ಬೇಡ. ಈ ಥರ ನಿಮಗೆ ತರ್ತರಿಯಾಗಿದ್ದರೆ ಸಾಕು. ಈಗ ನಾನು ಒಂದು ದೊಡ್ಡ ಗಾತ್ರದಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ನಿಮಗೆ ಗೊತ್ತೇ ಇರುತ್ತೆ, ನಾನು ರೀಕಾ ಅವರ ಒಂದು ಈ ಎಲೆಕ್ಟ್ರಿಕ್ ಚಾಪರ್ ತೊಗೊಂಡಿದ್ದೆ. ಅದು ಎಷ್ಟು ಯೂಸ್ಫುಲ್ ಆಗಿದೆ ಅಂತಂದರೆ ನೋಡಿ, ತುಂಬ ಈಸಿ ಕಟ್ ಮಾಡೋದಕ್ಕೆ. ಸೊ ಆದ್ದರಿಂದ ಇವಾಗ ನಾನು ಒಂದು ದೊಡ್ಡ ಗಾತ್ರದಷ್ಟು ಈರುಳ್ಳಿನ ತೊಗೊಂಡು ಅದನ್ನು ಫೈನಾಗಿ ಚಾಪ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಏನೇನು ಆ್ಯಡ್ ಮಾಡಿದ್ದೀನಿ ಅಂತಂದರೆ ಈ ಧನಿಯಾ ಪೌಡ್ರು ಮತ್ತು ಚಿಕನ್ ಪೌಡ್ರು, ಗರಂ ಮಸಾಲ, ಹಾಗೆ ಅರ್ಶಿನದ ಪುಡಿ, ಮತ್ತು ಚಿಲ್ಲಿ ಪೌಡರು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಕಲಸಿ ನೀವು ತೆಗೆದಿಟ್ಕೋಬೇಕಾಗತ್ತೆ. ಅಂದರೆ ಸ್ವಲ್ಪ ಹೊತ್ತು ನೆನೀಲಿ ಅದು ಚೆನ್ನಾಗಿ. ಅಷ್ಟರೊಳಗೆ ನಾವು ನಮಗೇನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಟ್ಕೊಳ್ಳೋಣ. ಈಗ ನಾನು ನೋಡಿ ಎಷ್ಟು ಚೆನ್ನಾಗಿ ಈ ಈರುಳ್ಳಿ ಚಾಪ್ ಆಗಿದೆ ಅಂಥೇಳಿ, ಅಷ್ಟು ಸಣ್ಣದಾಗಿ ಕಟ್ ಮಾಡಿದೆ. ನಂಗೆ ತುಂಬಾ ಇಷ್ಟ ಆಯಿತು ಈ ಒಂದು ಪ್ರಾಡಕ್ಟು. ಈ ಒಂದು ಪ್ರಾಡಕ್ಟ್ ನಿಮಗೆ ಇಷ್ಟ ಆಯಿತು ಅಂತಂದರೆ ನಾನು ಎಗೇನ್ ಈ ಒಂದು ವಿಡಿಯೋಲಿ ಸಹ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಈ ಒಂದು ಪ್ರಾಡಕ್ಟನ್ನ ಲಿಂಕ್ ಕೊಟ್ಟಿರ್ತೀನಿ. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಸಹ ಈ ಒಂದು ಚಾಪರ್ನ ತೊಗೋಬೋದು. ಮತ್ತು ಚಾಪರ್ ತೊಗೊಳ್ಬೇಕಾದ್ರೆ ಸ್ವಲ್ಪ ನೋಡಿ ತೊಗೊಳ್ಳಿ. ತುಂಬಾ ಚಾಪರ್ಸ್ ಇದೆ ಇವಾಗ, ಮ್ಯಾನ್ಯುಯಲಾಗೂ ಚಾಪ್ ಮಾಡೋದೆಲ್ಲ ಬಂದಿದೆ. ಮತ್ತು ನಿಮಗೆ ಈ ಥರ ಎಲೆಕ್ಟ್ರಿಕ್ ಚಾಪರ್ ಸಹ ಬಂದಿದೆ. ಬಟ್ ಎಲೆಕ್ಟ್ರಿಕ್ ಚಾಪರ್ ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಆದ್ದರಿಂದ ನಾನು ಇದನ್ನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನಾವು ಒಂದು ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿದೆ. ಈಗ ನಾವು ಚಾಪ್ ಮಾಡಿ ಇಟ್ಕೊಂಡಾಗಿದೆ. ಈರುಳ್ಳಿ ರೆಡಿ ಆಯಿತು. ಇವಾಗ ನಾವೇನು ಮಾಡಬೇಕು ಅಂತಂದರೆ ಒಂದು ಚಿಕ್ಕ ಗಾತ್ರದಷ್ಟು ಒಂದು ಟೊಮೆಟೊನ ತೊಗೊಂಡು ಅದನ್ನು ಸಹ ನಾನು ಚಾಪ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಟೊಮೆಟೊ ಏನಿರುತ್ತೆ ಅದರೊಳಗಡೆ ಇರೋ ಒಂದು ಬೀಜಗಳಿರುತ್ತಲ್ಲ ಅದನ್ನೆಲ್ಲ ತೆಗೆದಾಕ್ತಾರೆ. ಅದೆಲ್ಲ ಏನು ಅವಶ್ಯಕತೆ ಏನಿಲ್ಲ. ಅದನ್ನು ಸಹ ಹಾಕ್ಕೊಳ್ಳಿ.
ಈ ಒಂದು ಎಲೆಕ್ಟ್ರಿಕ್ ಚಾಪರ್ ಮತ್ತು ಮ್ಯಾನ್ಯುಯಲ್ ಚಾಪರ್ ಎರಡೂ ಪ್ರಾಡಕ್ಟ್ ರಿವ್ಯೂ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಮಾಡಿದ್ದೀನಿ. ನೀವೇನಾದರೂ ಅದನ್ನು ಚೆಕ್ ಮಾಡಿಲ್ಲ ಅಂತಂದರೆ ನನ್ನ ಒಂದು ಚಾನಲಲ್ಲಿ ಹೋಗಿ ಚೆಕ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಪ್ರಾಡಕ್ಟ್ ಲಿಂಕು ನಾನು ಹೇಳ್ದಂಗೆ ಕೊಟ್ಟಿರ್ತೀನಿ. ನಿಮಗೂ ಬೇಕು ಅಂತಂದರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನಾನು ಅಮೆಝಾನಿಂದ ತೊಗೊಂಡಿದ್ದೆ ಆ್ಯಕ್ಚುಲಿ. ಏನು ಪೇಸ್ಟ್ ಮಾಡಿಟ್ಟಿದ್ವಲ್ಲ ಆ ಒಂದು ಪೇಸ್ಟ್ ಈ ಒಂದು ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋಷ್ಟು ನೀವು ಹುರಿದ್ರೆ ಸಾಕಾಗತ್ತೆ. ಈಗ ನಿಮಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಅಂದರೆ ಕಲರ್ ಚೇಂಜ್ ಆಗಿದೆ. ಈಗ ನೀವು ಟೊಮೆಟೊನ ಹಾಕ್ಕೋಬೇಕು. ಟೊಮೆಟೊನ ಹಾಕ್ಕೊಂಡಿದ್ದ ನಂತರ ನೀವು ಒಂದು ಸ್ಪೂನಷ್ಟು ನೀವು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಯಾಕೆಂದರೆ ಉಪ್ಪು ಸೇರಿಸೋದ್ರಿಂದ ಟೊಮೆಟೊ ನಿಮಗೆ ಆದಷ್ಟು ಬೇಗ ಬೆಂದೋಗುತ್ತೆ. ಆದ್ದರಿಂದ ಮತ್ತು ನಾವು ಈಗಾಗಲೇ ಚಿಕನ್ನ ನಾವು ಏನು ಹೇಳೋದು ನೆನೆಯೋಕ್ಕೆ ಅಂತ ಇಟ್ಟಿದ್ದೀವಲ್ಲ, ಅದರಲ್ಲೂ ಸಹ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೆ. ಆದ್ದರಿಂದ ತುಂಬ ಉಪ್ಪು ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ಮತ್ತು ಇಲ್ಲಿ ನಾವೇನು ನೆನೆಸಿಟ್ಟಿದ್ವಲ್ಲ ಚಿಕನ್ನ, ಅದು ಮಸಾಲೆ ಎಲ್ಲ ಹಾಕಿ ಆ ಒಂದು ಚಿಕನ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ ನೀವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದ ನಂತರ ನೀವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದು ಚೆನ್ನಾಗಿ ನೀವು ಕುದಿಯೋಕ್ಕೆ ಬಿಡಿ. ಇನ್ನೊಂದು ಕಡೆ ನಮ್ಮಮ್ಮ ರಸಮ್ಗೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದರು. ನಮ್ಮಮ್ಮ ಮಾಡೋ ರಸಮ್ ಅಂದರೆ ನಂಗೆ ತುಂಬಾ ಇಷ್ಟ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಅಷ್ಟೇ ನಮ್ಮಮ್ಮ ಮಾಡೋ ರಸಮ್ ತುಂಬ ಇಷ್ಟ. ಅಷ್ಟು ಚೆನ್ನಾಗಿ ಟೇಸ್ಟಾಗಿ ನಮ್ಮಮ್ಮ ರಸಮ್ ಮಾಡ್ತಾರೆ. ಮತ್ತು ಅಮ್ಮನ ಮನೆ ಕಿಚನೆಲ್ಲ ರಿನೋವೇಷನ್ ಎಲ್ಲ ಆಗಿದ ನಂತರ ನಾನು ಅಮ್ಮನ ಜೊತೆ ಸೇರಿಕೊಂಡು ಒಂದು ರೆಸಿಪಿ ಖಂಡಿತ ಈ ಒಂದು ರಸಮ್ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗಾಗಲೇ ಚಿಕನ್ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ, ನೀವು ನೋಡ್ತಿರ್ಬೋದು. ನಮ್ಮಮ್ಮ ಏನು ಮಾಡಿದ್ರು ಅಂದರೆ ಸಪ್ರೇಟಾಗಿ ಏನಕ್ಕೆ ಎಗ್ಗನ್ನು ತಿರ್ಗಾ ಬಾಯ್ಲ್ ಮಾಡೋದಂತ ಹೇಳಿ ಅದರಲ್ಲೇ ಎಗ್ಗನ್ನು ಹಾಕ್ಬಿಟ್ಟು ಒಂದು 2 ವಿಸಿಲ್ಲು, ನೀವು ಇನ್ನೊಂದು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು 2 ವಿಸಿಲ್ ಆಗಲಿ ಅಂತ ಹೇಳಿ ಬಿಟ್ಬಿಡಿ. ಮತ್ತು ಇನ್ನೊಂದು ಕಡೆ ನಮ್ಮಮ್ಮ ಚಪಾತಿ ರೆಡಿ ಮಾಡ್ಕೊತಾ ಇದ್ದರು. ನೀವು ನೋಡ್ತಾ ಇರ್ಬೋದು ನಮ್ಮಮ್ಮ ಡಿಫ್ರೆಂಟಾಗಿ ಚಪಾತಿ ಮಾಡ್ತಾರೆ. ಒಂಥರ ಸ್ಕ್ವಯರ್ ಶೇಪಲ್ಲಿ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ಚಪಾತಿ ಅಂತೂ ತುಂಬಾ ಒಂಥರ ಸಾಫ್ಟಾಗಿ ಬರುತ್ತೆ. ನಾವು ಅಡುಗೆ ಎಲ್ಲ ಮುಗಿಸೋಷ್ಟರಲ್ಲಿ ನನ್ನ ಮಗ ನಿದ್ದೆ ಮಾಡಿದ್ದ. ಸರಿ ಅವನು ಎದ್ಮೇಲೆ ಅವನಿಗೆ ತಿನ್ನಿಸೋಣ ಅಂತ ಹೇಳಿ ನಾನು ನಮ್ಮಮ್ಮ ಮಾತ್ರ ಊಟ ಮಾಡಿದ್ವಿ. ಚಪಾತಿ ಮತ್ತು ಆ ಒಂದು ಗ್ರೇವಿಗೂ ಕಾಂಬಿನೇಷನ್ ಸಖತ್ತಾಗಿತ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೆಂಗಿತ್ತು ಅಂತ ಹೇಳಿ. ನನಗೆ ಸ್ವಲ್ಪ ಆರಿ ವರ್ಕ್ ಮಾಡೋದಿತ್ತು, ಆದ್ದರಿಂದ ನಾನು ಮಾಡ್ಕೊತಾ ಇದ್ದೆ. ಇವಾಗ ನಾನು ಏನಕ್ಕೆ ಈ ಥರ ಡ್ರಾಯಿಂಗ್ ಮಾಡಿಟ್ಟಿದ್ದೀನಿ ಅಂತಂದರೆ ಸ್ವಲ್ಪ ನಾನು ಆರಿ ವರ್ಕ್ ಡಿಫ್ರೆಂಟಾಗಿ ಮಾಡಬೇಕು ಈ ಸತಿ, ಹೊಸ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಆಲ್ರೆಡಿ ನಾನು ಕೆಲವು ಪ್ಯಾಚಸನ್ನು ಮಾಡಿಟ್ಟಿದ್ದೀನಿ. ಇದು 3D ವರ್ಕ್ ಆಗಿರುತ್ತೆ. ಆದ್ದರಿಂದ ಈ ಥರ ಪ್ಯಾಚ್ ವರ್ಕ್ ಆಲ್ರೆಡಿ ನಾನು ಸ್ವಲ್ಪ ಮಾಡಿ ತೆಗೆದಿಟ್ಟಿದ್ದೀನಿ. ಇದು ಸ್ಯಾಂಪಲ್ ಅಷ್ಟೇ. ನನ್ನ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ನಿಮಗೆ ತೋರಿಸ್ತೀನಿ ಈ ಒಂದು ಬ್ಲೌಸ್ ಡಿಸೈನ್ ಹೇಗೆ ಬರುತ್ತೆ ಅಂತ ಹೇಳಿ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡೋದಕ್ಕೆ. ಫಸ್ಟ್ ಟೈಮು ನಾನು ಈ ಥರ ಟ್ರೈ ಮಾಡ್ತಿರೋದು. ಇವತ್ತು ಸಂಡೇ ಆಗಿರೋದ್ರಿಂದ ರಿನೋವೇಷನ್ ವರ್ಕೆಲ್ಲ ಏನೂ ನಡೀಲಿಲ್ಲ. ಯಾಕೆಂದರೆ ಸಂಡೇ ರಜಾ ಆಗಿರೋದ್ರಿಂದ ವರ್ಕರ್ಸ್ ಯಾರೂ ಬಂದಿರಲಿಲ್ಲ. ಮತ್ತು ಅಪ್ಪ ಬೆಳಗ್ಗೆನೇ ಹೋಗಿ ಗ್ರೆನೇಡ್ಸ್ ಎಲ್ಲ ಚೂಸ್ ಮಾಡಿ ತೊಗೊಂಬಂದು ಇಳಿಸ್ತಾಯಿದ್ರು. ಮತ್ತು ಈ ಸತಿ ನಾವು ಡಾರ್ಕ್ ಕಲರ್ನೇ ಅಪ್ಪ ಚೂಸ್ ಮಾಡಿದ್ದಾರೆ. ಯಾಕೆಂದರೆ ಲಾಸ್ಟ್ ಟೈಮು ಲೈಟ್ ಕಲರ್ಸ್ ಹಾಕಿರೋದ್ರಿಂದ ಸ್ವಲ್ಪ ಬೇಗ ಗಲೀಜಾಗ್ತಿತ್ತು ಅಂಥೇಳಿ ಈ ಸತಿ ಡಾರ್ಕ್ ಕಲರ್ ಚೂಸ್ ಮಾಡಿದ್ದಾರೆ. ಫೈನಲಿ ನಾನು ಸಂಡೇ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನಗೆ ಒಂದು ಪೆಂಡಿಂಗ್ ಕೆಲಸ ಇದೆ, ಅದನ್ನು ಇವತ್ತು ಮಾಡಲೇಬೇಕು. ಅದೇನಂತಂದರೆ ನನ್ನ ಗಾಡಿ ತೊಳೆಯೋ ಕೆಲಸ. ನಾನು ಯೂಶ್ವಲಾಗಿ ಗಾಡಿನ ಆಚೆ ತೊಳೆಯೋದಕ್ಕೆ ಅಂದರೆ ಸರ್ವಿಸಿಗೆ ಅಂತ ಹೇಳಿ ಕೊಡಲ್ಲ, ಮನೇಲಿ ನಾನೇ ತೊಳ್ಕೊತೀನಿ. ಮತ್ತು ಇದು ನಮ್ಮಪ್ಪಂದು ಕಾರು, ಮಹೇಂದ್ರ ತಾರು. ಸೂಪರಾಗಿದೆಯಲ್ಲ ರೈಮಿಂಗ್ಸು.
ಮತ್ತು ಇದು ನನ್ನ ಗಾಡಿ. ಸೊ ನನ್ನ ಗಾಡಿ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಇದು ಬರ್ಗ್ಮ್ಯಾನ್ ಸ್ಟ್ರೀಟ್ ಬರ್ಗ್ಮ್ಯಾನ್ ಅಂತ ಹೇಳ್ತಾರಲ್ಲ ಆ ಒಂದು ಗಾಡಿ ಇದು. ಮತ್ತು ನನಗೆ ಈ ಗಲಿ ಟೈಪ್ ಗಾಡಿ ಎಲ್ಲ ಜಾಸ್ತಿ ಇಷ್ಟ ಆಗಲ್ಲ, ಸ್ಕೂಟಿ ಪೆಪ್ಪೆಲ್ಲ ಸ್ವಲ್ಪ ಬಾಯ್ ಲುಕ್ ಇರಬೇಕು. ಆದ್ದರಿಂದ ನನಗೆ ಈ ಬರ್ಗ್ಮ್ಯಾನ್ ಬೇಕು ಅಂತ ಹೇಳಿನೇ ನಾನು ಸ್ವಲ್ಪ ವೆಯ್ಟ್ ಮಾಡಿ ತೊಗೊಂಡಿದ್ದು. ಮತ್ತು ಇದು ತುಂಬಾ ಸ್ಪೆಷಲ್ ಗಾಡಿ, ಯಾಕೆಂದರೆ ಇದು ನಮ್ಮಪ್ಪ ನನಗೆ ಕೊಡಿಸಿರೋಂಥ ಗಾಡಿ, ಆದ್ದರಿಂದ ಸ್ವಲ್ಪ ಸೆಂಟಿಮೆಂಟ್ ಸಹ ಇದೆ. ಸೊ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಇನ್ನೊಂದು ವೀಡಿಯೋಲಿ ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬಾಯ್.